ಇವತ್ತು ಅಧಿವೇಶನದಲ್ಲಿ ಜೋರ್ ಗಲಾಟೆಯಾದದ್ದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿದ ಒಂದು ಮಾತಿಗೆ. ಈ ನಮ್ಮ ಗವರ್ನರ್ ಅವರು ಅಧಿವೇಶನದ ಆರಂಭದ ದಿನ ಬಂದು ಭಾಷಣ ಮಾಡದೆ ಹೊರಟು ಹೋದ್ರಲ್ಲ, ಭಾಷಣ ಓದದೆ ಹೊರಟು ಹೋದ್ರಲ್ಲ, ಅದರ ಬಗ್ಗೆ ಕಾನೂನು ಸಚಿವರು ಹೇಳಿದ್ದು ದಿಲ್ಲಿಯಿಂದ ಫೋನ್ ಬಂದಿತ್ತು ಅಂತ. ದಿಲ್ಲಿಯಿಂದ ಫೋನ್ ಮಾಡಿಸಿ ಭಾಷಣ ಮಾಡದಂತೆ ತಡೆದ್ರಿ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ರು. ಹಾಗಾದ್ರೆ ರಾಜ್ಯ ಸರ್ಕಾರ ಫೋನ್ ಟ್ಯಾಪಿಂಗ್ ಮಾಡ್ತಿದ್ಯಾ ಅಂತ ಬಿಜೆಪಿ ಅವರು ಹಿಡ್ಕೊಂಡ್ಬಿಟ್ರು. ದೆಹಲಿಯಿಂದ ರಾಜ್ಯಪಾಲರಿಗೆ ಫೋನ್ ಮಾಡಿಸಿ ಗವರ್ನರು ಸದನದಿಂದ ಅರ್ಧದಲ್ಲೇ ಹೋಗುವಂತೆ ಮಾಡಿದ್ರಿ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇಂಥ ಪ್ರಯತ್ನಗಳು ನಡೆದಿವೆ ಅಂದ್ರು ಎಚ್ ಕೆ ಪಾಟೀಲ್. ಹಾಗಾದ್ರೆ ಈ ಸರ್ಕಾರದಲ್ಲಿ ಫೋನ್ ಟ್ಯಾಪಿಂಗ್ ನಡೀತಿದ್ಯಾ ಅಂತ ಸುನೀಲ್ ಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರ ಫೋನ್ ಟ್ಯಾಪ್ ಮಾಡಿಸೋ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದ್ಯಾ ಅಂತ. ಏನೇನಾಯ್ತು ನೋಡಿ. ನೀವು ಡೆಲ್ಲಿಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗ್ ಮಾಡ್ತಿರಲ್ಲ, ಅದನ್ನ ನಾವು ಹೇಳ್ಬೇಕಾಗತ್ತೆ. ನಾನು ಮತ್ತೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಅನ್ನೋದನ್ನ ಮಾನ್ಯ ಕಾನೂನು ಸಚಿವರು ಒಪ್ಪಿಕೊಂಡಿದ್ದಾರೆ. ಇದನ್ನು ಸಹಿಸ್ಕೋಬೇಕು ಅಂದ್ರೆ ಹೆಂಗಾಗುತ್ತೆ ಸರ್? ಸರ್ಕಾರ ಮಾಡ್ತಾ ಇದೆ. ಇವರಿಗೆ ಡೆಲ್ಲಿಯಿಂದ ರಾಜಭವನಿಗೆ ಫೋನ್ ಬರ್ತಾ ಇದೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರು ಫೋನ್ ಕದ್ದಲಿಕೆಯನ್ನು ಮಾಡಿದ್ದು? ಪದೇ ಪದೇ ಸದನದಲ್ಲಿ ಹೇಳಿರೋದು, ಪದೇ ಪದೇ ಸದನದಲ್ಲಿ ಹೇಳಿರೋದು. ಹಾಗಾದ್ರೆ ಫೋನ್ ಕದ್ದಲಿಕೆ ನಡೀತಾ ಇಲ್ಲ. ಇಂಥ ಸರ್ಕಾರ ಪರೀಕ್ಷೆ ಮಾಡಿದ್ರೆ ರಾಜ್ಯಭವನದ ಫೋನ್ ಕದ್ದಲಿಕೆಯನ್ನು ಮಾಡುವಷ್ಟರ ಮಟ್ಟಿಗೆ ನಿಕೃಷ್ಟ ಸ್ಥಿತಿಗೆ ಸರ್ಕಾರ ಇಳಿದಿದೆ. ಇವತ್ತು ಈ ಸ್ಥಿತಿ ಬರಬಾರ್ದಿತ್ತು ಈ ಸರ್ಕಾರಕ್ಕೆ. ಅಧಿಕೃತ ದಾಖಲೆ ಬಿಡುಗಡೆ ಮಾಡಿ ಕೇಶವ್ ಕೃಪೆಯಿಂದನೂ ಫೋನ್ ಹೋಗುತ್ತೆ. ಐ ಆಮ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ನಾನು ಒಂದು ವಾರದಿಂದ ಹೇಳಿದೆ, ಸರ್, ಮೆನಿ ಟೈಮ್ ಇನ್ ದಿಸ್ ಕಂಟ್ರಿ ಓನ್ಲಿ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಹ್ಯಾವ್ ಮೇಡ್ ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್. All those responsible persons have made irresponsible statements. Are you one of them? You are most responsible friend of. ಹಾಗಲ್ಲ ಸರ್, ಪ್ರಶ್ನೆ ಇರೋದು ಎಂತ ಪೊಸಿಷನ್ ಇದ್ದೀರಾ ಅಂದ್ರೆ, ಈ ಪೊಸಿಷನ್ ಇದ್ದೀರಾ ಅಂದ್ರೆ ನಿಮ್ ಮಾತು ತೂಕದಿಂದ ಇರ್ಬೇಕು, ತೂಕದಿಂದ ಇರಬೇಕು. ಗಾಳಿಲಿ ಗುಂಡ್ಬಾರ್ದಂಗ್ ಮಾತಾಡಕ್ ಆಗೋದಿಲ್ಲ. ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೂತಿರೋದು ಲಾರ್ಡ್ ಪಾರ್ಲಿಮೆಂಟ್ ಸದನದಲ್ಲಿ ಬೇಕಾಬಿಟ್ಟಿ ಮಾತಾಡ್ಲಿಕ್ಕೆ ಇಷ್ಟ ಬಂದಂಗ್ ಮಾತಾಡ್ಲಿಕ್ಕೆ ಮನ್ಸಿಗೆ ಬಂದಂಗ್ ಮಾತಾಡ್ಲಿಕ್ಕೆ ಈ ಸದನದ ಗೌರವ ಟ್ಯಾಪ್ ಮಾಡಿದಾರೆ ಅಂತ ಹೇಳ್ತಾ ಇದಾರಲ್ಲ, ಹೇಳಿ ಅವರು ಸಭಾಧ್ಯಕ್ಷರೇ ಅಥವಾ ವಿಷಯ ಮಾತಾಡ್ತಾರೆ. ಫೋನ್ ಟ್ಯಾಪಿಂಗ್ ವಿಷಯದ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹಿಸಿದರು ವಿಪಕ್ಷ ನಾಯಕ ಆರ್ ಅಶೋಕ್. ಆರ್ಎಸ್ಎಸ್ ಕಚೇರಿಯಿಂದ ಫೋನ್ ಬರ್ತಿದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ರಾಜ್ಯಪಾಲರಿಗೆ ಕೇಂದ್ರ ಬಿಜೆಪಿ ನಾಯಕರಿಂದ ಫೋನ್ ಬರ್ತಿದೆ, ಅದರಂತೆ ಅವರು ನಡೆದುಕೊಳ್ತಾ ಇದ್ದಾರೆ ಅಂತ ಕಾನೂನು ಸಚಿವರು ಹೇಳಿದ್ದಾರೆ. ಫೋನ್ ಟ್ಯಾಪಿಂಗ್ ನಡೆದಿರೋದನ್ನು ಸರ್ಕಾರ ಅಧಿಕೃತವಾಗಿ ಒಪ್ಪಿಕೊಂಡಿದೆ. ಕಾನೂನು ಪ್ರಕಾರ ಫೋನ್ ಟ್ಯಾಪಿಂಗ್ ಅಪರಾಧ, ಸಿಬಿಐ ತನಿಖೆಗೆ ಕೊಡಿ ಅಂತ. ಎಚ್ ಕೆ ಪಾಟೀಲ್ ಅವರು ಕೇಂದ್ರದ ಬಿಜೆಪಿ ನಾಯಕರಿಂದ ರಾಜ್ಯಪಾಲರಿಗೆ ಫೋನ್ ಬರ್ತದೆ, ಅದರ ಪ್ರಕಾರ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು RSS ಆಫೀಸಿಂದ ಗವರ್ನರ್ಗೆ ಫೋನ್ ಬರುತ್ತೆ, ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಅಂದರೆ ಈ ಸರ್ಕಾರ ಫೋನ್ ಟ್ಯಾಪ್ ಮಾಡಿರೋದನ್ನ
ವಿಧಾನಸಭಾ ಅಧಿವೇಶನದಲ್ಲೇ ಒಪ್ಕೊಂಡಂಗೆ ಆಯ್ತು. ಈಗ ವಿಧಾನಸಭಾ ಅಧಿವೇಶನದಲ್ಲೇ ಇವರಿಬ್ಬರೂ ಕೂಡ ಒಬ್ಬರು IT/BT ಮಿನಿಸ್ಟ್ರು, ಇನ್ನೊಬ್ಬರು ಲಾ ಮಿನಿಸ್ಟ್ರು ಸದನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ದಾರೆ. ಅಂದ್ರೆ ಈ ಸರ್ಕಾರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ. ಯಾರ್ಯಾರು ಮಾಡ್ತಾರೆ? ರಾಜಭವನನೇ ಮಾಡಿದ್ದಾರೆ, RSS ಆಫೀಸ್ ಮಾಡಿದ್ದಾರೆ. ಅಂದ್ರೆ ನಮ್ಮೆಲ್ಲರದೂ ಕೂಡ ಮಾಡಿರ್ತಾರೆ ಅಂತ ಅನಿಸ್ತೈತೆ. ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ ಇದ್ದಾಗ ಫೋನ್ ಟ್ಯಾಪಿಂಗ್ ವಿಚಾರಕ್ಕೋಸ್ಕರನೇ ಸರ್ಕಾರ ಬಿದ್ದೋಗಿದೆ. ಕಾನೂನು ಪ್ರಕಾರ ಈ ಫೋನ್ ಟ್ಯಾಪಿಂಗ್ ಇದೆಯಲ್ಲ ಅದು ಅಪರಾಧ. ಲಾ ಮಿನಿಸ್ಟ್ರು ಇದಕ್ಕೆ ಕ್ಷಮಾಪಣೆ ಕೇಳಬೇಕು. ಮತ್ತು ಓಪನ್ ಆಗಿ ಲಾ ಮಿನಿಸ್ಟ್ರು ಮತ್ತು IT ಮಿನಿಸ್ಟ್ರು ಹೇಳಿರೋದ್ರಿಂದ ಇದನ್ನು ತನಿಖೆ ಆಗಬೇಕು. ಇವರು ಟ್ಯಾಪ್ ಮಾಡ್ತಾ ಇದ್ದಾರೋ ಇಲ್ಲ ಅಂತೇಳಿ ತನಿಖೆ ಮಾಡಬೇಕು. CBI ತನಿಖೆ ಮಾಡಿದ್ರೆ ಇದು ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.